ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ ಈ ಪ್ರೆಸೆಂಟ್ ಮೂಮೆಂಟು ಸಿಂಹ ರಾಶಿಯವರಿಗೆ ಏನೆಲ್ಲ ಕರಿಯರ್ ರಿಲೇಟೆಡ್ ಮತ್ತೆ ಹೆಲ್ತ್ ರಿಲೇಟೆಡ್ ರಿಲೇಶನ್ಶಿಪ್ ರಿಲೇಟೆಡ್ ಏನು ಒಂದು ಗೈಡೆನ್ಸ್ ಬರ್ತಾ ಇದೆ, ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ರೀಡಿಂಗನ್ನ ಫಸ್ಟ್ ಸೆಕೆಂಡ್ ಮ್ಯಾರೇಜು, ಸಿಂಗಲ್ಲು, ಮ್ಯಾರಿಡು ಎಲ್ಲರೂ ನೋಡ್ಬೋದು. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ಸಾರಿ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗಿದ್ರೆ ಬನ್ನಿ, ಏನು ಬರ್ತಾ ಇದೆ ಫಸ್ಟು ನಿಮ್ಮ ಒಂದು ಹೆಲ್ತ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಮತ್ತು ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ, ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ನಾನು ನೋಡ್ತಾ ಇರೋವಂಥ ಪ್ರಕಾರ ಪ್ರೆಸೆಂಟ್ ಮೂಮೆಂಟು ಹೆಲ್ತ್ ವೈಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಫೋಕಸ್ಡ್ ಆಗಿದ್ದೀರಾ, ಹೆಲ್ತಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನು ಅಂತ ಅನ್ನಿಸ್ತಾ ಇಲ್ಲ. ಮ್ಯಾನೇಜ್ ಮಾಡ್ತಾ ಇದ್ದೀರಾ ಎಲ್ಲನೂ ಕೂಡ. ಓಕೆ, ಹೆಲ್ತ್ದೇನು ನನಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಇದನ್ನ ಬಿಟ್ಟರೆ ನಿಮ್ಮ ಒಂದು ಕರಿಯರಲ್ಲಿ ಫೋಕಸ್ಡ್ ಆಗಿದ್ದೀರಾ, ಕರಿಯರ್ ತುಂಬಾ ಫೋಕಸ್ಡ್ ಆಗಿದ್ದೀರಾ. ಹಾಗಾಗಿ ಕರಿಯರ್ ಒಳಗೂ ನನಗೆ ಯಾವುದೂ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ. ಯಾಕಂದರೆ ನೀವು ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಮ್ಯಾನೇಜ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತು. ಯಾವುದೋ ಒಂದು ಕರಿಯರಲ್ಲಿ ನಿಮ್ಮ ಹತ್ರ ಹೊಸ ಒಂದು ಅಪಾರ್ಚುನಿಟಿ ಬರುವಂಥ ಚಾನ್ಸಸ್ ಇರುತ್ತೆ. ಮಲ್ಟಿಪಲ್ ನಿಮಗೆ ಅಪಾರ್ಚುನಿಟೀಸ್ ಬರ್ಬೋದು. ಸ್ವಲ್ಪ ಅದ್ರ ಬಗ್ಗೆ ನೀವು ನೋಡ್ಕೊಳ್ಳಿ, ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ಬಿಟ್ಟರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೋ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ನನಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತೋರಿಸ್ತಾ ಇರೋವಂಥದ್ದು. ಅದನ್ನು ಸ್ವಲ್ಪ ನೀವು ಫೋಕಸ್ ಮಾಡಿ. ಏನೋ ಕನ್ಫ್ಯೂಷನಲ್ಲಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾಕೋ ನಿಮಗೆ ಫೀಲ್ ಆಗ್ತಾ ಇದೆ, ನಾನೆಲ್ಲೋ ಅಲೋನ್ ಆಗಿದ್ದೇನೇನೋ ಅನ್ನೋ ಅಂಥ ಫೀಲಿಂಗ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನು ಬರ್ತಾ ಇದೆ ಅಂದರೆ, ಕನ್ಫ್ಯೂಷನ್ ಬೇಡ, ಸದ್ಯಕ್ಕೆ ಯಾವುದೇ ರೀತಿ ಡಿಸಿಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಮೇನ್ ನಿಮಗೆ ಪ್ರಾಬ್ಲಮ್ಮು ರಿಲೇಷನ್ಶಿಪ್ಪಲ್ಲಿ ತೋರಿಸ್ತಾ ಇರೋವಂಥದ್ದು. ಕನ್ಫ್ಯೂಷನಲ್ಲಿದ್ದೀರಾ, ಅದಕ್ಕೆ ಈ ಸದ್ಯ ಯಾವುದೇ ರೀತಿ ಒಂದು ಡಿಸಿಷನ್ ತಗೊಳ್ಳೋ ಅಂಥದ್ದು ಬೇಡ ಅಂತ ಬರ್ತಾ ಇರೋವಂಥದ್ದು. ಓಕೆ, ಸೊ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.